ಅವನು ಮುಟ್ಟಿಕೊಂಡ್ರೆ ಸಾಕು ದೇವರಿಗೆ ಆರತಿ ಮಾಡೋದು ವಿಚಾರ. 3 ಲೈನ್ ಯಾರು ಒಕ್ಕೂಟದವರು, ನಮ್ಮ ನವಜೀವನದವರು, ಸ್ವಯಂ ಸೇವಕರು ಹೆಚ್ಚು ಜನ ಇದ್ದೀರಾ, 3 ಲೈನ್ ಮಾಡಬೇಕು. ತಾಯಂದ್ರು ಬರ್ಲಿಕ್ಕಿದ್ದೀರಾ, ಹೆಣ್ಮಕ್ಳು ಬರ್ಲಿಕ್ಕಿದ್ದೀರಾ, ಬರ್ಲಿಕ್ಕಿದ್ದೀರಾ. ಬರುವಂತ ಸಂದರ್ಭದಲ್ಲಿ ಅಲ್ಲಿ ಕಲಶ ಇಟ್ಟಿದ್ದೇವೆ. ಕಲಶಕ್ಕೆ ನಿಮ್ಮ ಸಾರಿ ತಾಗ್ಲಿಕ್ಕಿಲ್ಲ, ಕಾಲು ತಾಗ್ಲಿಕ್ಕಿಲ್ಲ. ನಂತರ ನಮಸ್ಕಾರ ಮಾಡುವಾಗ ದೇವರಿಗೆ ನಮಸ್ಕಾರ ಮಾಡುವಾಗ ಗಮನಿಸಬೇಕು, ಕಲಶಕ್ಕೆ ಕಾಲು ಮುಟ್ಲಿಕ್ಕಿಲ್ಲ. ಆರತಿಯನ್ನ ಮಾಡಿ ಹೂವನ್ನ ದೇವರಿಗೆ ಅರ್ಪಿಸಿ, ನಂತರ ವಾಪಸ್ ಇಲ್ಲಿಂದ ಬರಬೇಕು. ಇಲ್ಲಿಂದ ಬರುವಂತ ವಿಚಾರಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಬೇಕು. ಕೊನೆಯ ಆರತಿ ಸಮಿತಿಯವರು ಬೆಳಗ್ತಾರೆ, ಸಮಿತಿಯವರ ಆರತಿ ಬೆಳಗ್ತಾರೆ. ಆರತಿ ಬೆಳಗಿ ಇಲ್ಲಿ ಆರತಿಯನ್ನು ಬೆಳಗಿ ವಾಪಸ್ ಕೆಳಗಡೆ ತರ್ತೇವೆ. ಕೆಳಗಡೆ ತರುವ ನೀವು ಎಲ್ಲಿದ್ದೀರಾ ಅಲ್ಲಿಯೇ ಇರಬೇಕು. ನೀವು ಆರತಿ ತಟ್ಟೆಗೆ ಹೀಗೆ ಮಾಡುವಾಗ ಯಾವ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಎಲ್ಲರಿಗೂ ಕೂಡ ಪ್ರಸಾದ ಬರ್ತದೆ. ಕೊನೆಗೆ ಪ್ರಸಾದ ಇಟ್ಕೊಂಡು ಬರ್ತಾರೆ, ನಿಮ್ಮಲ್ಲಿಗೆ ಬರ್ತಾರೆ. ನೀವು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಪ್ರಸಾದ ನಿಮ್ಮಲ್ಲಿಗೆ ಬರ್ತದೆ. ಆಗ ಪ್ರಸಾದ ಹಚ್ಕೊಳ್ಬೇಕು. ಅಲ್ಲಿ ಪ್ರಸಾದ ಹಚ್ಚದೇ ಇರುವಾಗ ಇಲ್ಲಿ ಭಜನೆ ಆಗ್ತಾ ಇರ್ತದೆ. ಕಣ್ಣಿಗೆ ಕಾಣುವ ದೇವರ ಭಜನೆ ಆಗ್ತಾ ಇರ್ತದೆ. ಆ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಯೋಚಿಸ್ತಾ ಆ ಭಜನೆಗೆ ರಾಗಕ್ಕೆ ತಾಳವನ್ನ ಹಾಕಬೇಕು. ಎಲ್ಲ ಭಜನಾ ಕಾರ್ಯಕ್ರಮ ಮಂಗಳೋತ್ಸವ ಮುಗಿದ ನಂತರ ಮತ್ತೆ ಸೂಚನೆಯನ್ನು ಕೊಟ್ಟು ಯೋಜನಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸೂಚನೆಯ ಮೇರೆಗೆ ಮುಂದಿನ ಕಾರ್ಯಕ್ರಮ ನಡೀತದೆ. ಎಲ್ಲದಕ್ಕೂ ಕೂಡ ಸಾರ್ವಜನಿಕರೆಲ್ಲರೂ ಸಹಕರಿಸಬೇಕಂತ ವಿನಂತಿಯನ್ನು ಮಾಡ್ತಾ, ನಮ್ಮ ನವಜೀವನದವರು, ನಮ್ಮ ಒಕ್ಕೂಟದವರು ಎಲ್ಲರೂ ಕೂಡ ಪ್ರೀತಿಯಿಂದ ಸಹಕರಿಸಿ. Thank you.
अनन्तरूपमङ्गलं चिरन्तनाय मङ्गलम् चिरन्तनाय मङ्गलं चिरन्तनाय मङ्गलम्
ಈಚೆ ನೋಡಿ ಪ್ರಸಾದ ನಿಮ್ಮಲ್ಲಿಯೇ ತರ್ತಾರೆ, ಮಾತಾಡಬೇಡಿ. ಈಚೆ ನೋಡಿ. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯನೇ ನಮ್ಮ ದೇವರು, ರಾತ್ರಿ ಹಾಲುಮಿಯ ನಮ್ಮ ದೇವರು, ಪುಟ್ಟ ಕಾಡು ಮೇಡು, ನದಿ ಹೊರಗಲೆ ನಮ್ಮ ದೇವರು, ಹೊಲದಿ ಬೆವರು ಸುರಿಸಿ ದುಡಿವ ರೈತರೇ ನಮ್ಮ ದೇವರು, ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧರೇ ನಮ್ಮ ದೇವರು, ತಂದೆ ತಾಯಿ ಬಂಧು ಬಲಗ, ತಂದೆ ತಾಯಿ ಹೆಂಡತಿ ಮಕ್ಕಳು, ತಂದೆ ತಾಯಿ ಅಣ್ಣ ತಮ್ಮ, ವಿದ್ಯೆಯ ಕಲಿಸಿ ಬುದ್ಧಿಯ ಹೇಳುವ ಗುರುಗಳೇ ನಮ್ಮ ದೇವರು, ನಮ್ಮ ದೇವರು ಇವರು ನಿತ್ಯ, ಕಣ್ಣಿಗೆ ಕಾಣುವ ದೇವರು, ಶುದ್ಧ ಮನದಿ ಬೇಡಿದುದನು ಮೀರಿ ಪೊರೆಯುವ ದೇವರು, ಮೀರಿ ಪೊರೆಯುವ ದೇವರು, ಮೀರಿ ಪೊರೆಯುವ ದೇವರು, ಮೀರಿ ಪೊರೆಯುವ ದೇವರು. ನಿನ್ನನ್ನು ವಂದಿಪೆ ನಿನ್ನನ್ನು ಬೇಡುವೆ, ಹೆಮ್ಮನು ಸಲಹೈ ದೇವಾ, ವಿದ್ಯೆಯ ಕೊಡುನಿ ಬುದ್ಧಿಯ ಕೊಡುನಿ, ಸುಖವನ್ನು ಕೊಡುನಿ ದೇವಾ, ಗಂಡ ಮುಕ್ತಿ ಕೊಡುನಿ ದೇವಾ, ನೀನೇ ತಂದೆಯು ನೀನೇ, ಬಂಧುವು ನೀನೇ ದೇವಾ, ನಿನ್ನಯ ನೆನಪದು ಎನ್ನಯ ಹೃದಯದಿ, ನಿನ್ನಯ ನೆನಪದು ಎನ್ನಯ ಮನದಲ್ಲಿ, ನಿನ್ನಯ ಶಿಬಿರವು ಎನ್ನಯ ಮನದಲ್ಲಿ, ನಿನ್ನಯ ಶಿಬಿರವು ಎನ್ನಯ ಮನೆಯಲ್ಲಿ, ಎಂದಿಗೂ ಉಳಿಯಲಿ ದೇವಾ, ಶಾಶ್ವತ ನೆಲೆಸಲಿ 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 ದೇವಾ. ಅಚ್ಯುತಂ ಕೇಶವಂ ರಾಮನಾರಾಯಣಂ, ಕೃಷ್ಣ ದಾಮೋದರಂ ವಾಸುದೇವಂ ಭಜೆ, ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ, ಜಾನಕಿ ನಾಯಕಂ ರಾಮಚಂದ್ರ ಭಜೆ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ 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 ಓಂ ಹಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶ್ರೀ ಗಣಪತಿಯೇ ನಮಃ, ಓಂ ಶ್ರೀ ಸೀತಾರಾಮಾಯ ನಮಃ, ಓಂ ಶ್ರೀ ಸತ್ಯನಾರಾಯಣಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ,
ಗುರುಭ್ಯೋ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಸರ್ವಶಕ್ತಿಯೇ ನಮಃ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ದೇವರ ಅನುಗ್ರಹದ ಪ್ರಸನ್ನ ಕಾಲ. ನಿಮಗೆ ಏನು ಬೇಕಾ ಅದನ್ನ ಯೋಚಿಸ್ತಾ ಹೇಳಿಕೊಟ್ಟದ ಸಂಕಲ್ಪವನ್ನು ಭಕ್ತಿಯಿಂದ ಹೇಳಿ. ಓ ದೇವರೇ, ಈ ದಿನ ಭಜನಾ ಮಂಗಲೋತ್ಸವದ ಸಂದರ್ಭ ನಿಮ್ಮನ್ನ ನಮಗೆ ತಿಳಿದ ರೀತಿಯಲ್ಲಿ ಭಜಿಸಿದ್ದೇವೆ, ಜಪಿಸಿದ್ದೇವೆ, ನೆನೆಸಿದ್ದೇವೆ. ಈ ವಿಚಾರದಲ್ಲಿ ಹಲವಾರು ಬಗೆಯ ತಪ್ಪುಗಳಿರಬಹುದು. ಆ ಎಲ್ಲ ತಪ್ಪುಗಳಿಗೆ ಕ್ಷಮೆಯನ್ನು ನೀಡಿ ದೀನರಾದ ನಮ್ಮನ್ನ ಹರಸಿ ದೇವರೇ. ಓ ದೇವರೇ, ಈ ತನಕದ ಕುಡಿತದ ಜೀವನದಲ್ಲಿ ಮಾಡಿದ ಎಲ್ಲಾ ಬಗೆಯ ತಪ್ಪುಗಳನ್ನ ಇಂದು ನಡೆದ ಆತ್ಮ ನಿವೇದನೆ ಎನ್ನುವ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಸನ್ನಿಧಿಗೆ ಪಾದಕಮಲಕ್ಕೆ ಭಂಡಾರಕ್ಕೆ ಸರಿಯಾಗಿ ಅರ್ಪಿಸಿದ್ದೇನೆ. ಮುಂದಿನ ಜೀವನದಲ್ಲಿ ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ, ಈ ಶಿಬಿರಕ್ಕೆ ಅನುಗುಣವಾಗಿ ಪರಿಶುದ್ಧವಾದ ಪ್ರಾಣಮುಕ್ತ ಜೀವನವನ್ನ, ಗಂಡಮುಕ್ತ ಜೀವನವನ್ನ ನಡೆಸುವಂತೆ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಮಾಜಕ್ಕೆ ಆಶೀರ್ವದಿಸಿ ದೇವರೇ. ಶ್ರೀ ಮಂಜುನಾಥ ಸ್ವಾಮಿಯ ಪಾದಚರಣೆ ಗೋವಿಂದನೇ ಗೋವಿಂದ. ದೇವರಿಗೆ ನಮಸ್ಕಾರ ಮಾಡಿ. ಜಾಗ ನಿರ್ಮಾಣ ಆಗ್ತಿದೆ ಸ್ಮಶಾನವಾಗಿ. ಅರ್ಥ 90 ಮಂದಿಯ ಬದುಕಿನಲ್ಲಿ ಬೆಲೆ ಇಲ್ಲ ಅಂತೇಳಿ ಮಾಡಿದ, ಅವರ ಬದುಕಿನ ಕೆಸರುಮಯಗೊಳಿಸಿದ, ಬದುಕಿನಲ್ಲಿ ಬೆಲೆ ಇಲ್ಲ ಅಂತೇಳಿ ಮಾಡಿದ ಮಧ್ಯಾಸುರನನ್ನ ಸುಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಧರ್ಮಸ್ಥಳದ ಪೂಜ್ಯ ಪಟ್ಟಾಧಿಕಾರಿಗಳು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಅನುಮೋದನೆ ಕೊಟ್ಟಂತಹ ಕಾರ್ಯಕ್ರಮ ಮುಂದೆ ಮಾಡ್ತಾ ಇದ್ದೇವೆ. ಮನೆ ಯೋಜನಾಧಿಕಾರಿಗಳ ಸಮಿತಿ ಅಧ್ಯಕ್ಷರ, ಗೌರವಾಧ್ಯಕ್ಷರ, ನಮ್ಮ ಕಾರ್ಯಕರ್ತರ ಸಹಕಾರದೊಂದಿಗೆ ಮುಂದಿನ ಕಾರ್ಯಕ್ರಮ. ಹಾಗಾಗಿ ಕೇವಲ 5 ಜನ ಎಸ್ಪಿಗಳು ಬಂದು ಇಲ್ಲಿ ತಂದ ಕಲಶಗಳನ್ನು ತೆಗಿಬೇಕು. ಬಾಕಿಯವರೆಲ್ಲ ಸೂಚನೆಗಳಿಗೆ ಪ್ರೀತಿಯ ಬಂಧುಗಳೇ, ಈಗ ಮಧ್ಯಾಹ್ನವನ್ನು ಸುಡುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಹಾಕ್ತಾ ಇದ್ದೇವೆ. ಅರ್ಥಾತ್ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದ ಉಪ್ಪಾರ ಪಾಲಿಕೆ ಎನ್ನುವಂತಹ ಜಾಗದಲ್ಲಿ ಇನ್ನು ಮುಂದೆ ನಡೆಯುವಂತಹ ಕಾರ್ಯಕ್ರಮವನ್ನ ಪೂಜ್ಯ ಹೆಗಡೇಜವರು ಹೀಗೇನೆ ಕೂತು ನೋಡಿ ಮಾಡಲೇಬೇಕು ಅಂತೇಳಿ ಎಲ್ಲ ಶಿಬಿರಗಳಲ್ಲಿ ಮಾಡಲೇಬೇಕು ಅಂತೇಳಿ ಸೂಚಿಸಿದಂತ ಕಾರ್ಯಕ್ರಮ ಮುಂದೆ ನಡೀತದೆ. ಹಾಗಾಗಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಮ್ಮೆ ಸಾಯುವುದು, ಆದ್ರೆ ನೀವು 2 ಬಾರಿ ಸಾಯುವುದು. ಒಂದು ಈ ದಿನ, ಮತ್ತೊಂದು ಈ ಭೂಮಿಯನ್ನ ಬಿಟ್ಟು ಹೋಗುವಂತ ಸಂದರ್ಭ. ಅರ್ಥಾತ್ ಕೊನೆಗೆ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಚಿತೆಗೆ, ನೀವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಚಿತೆಗೆ ಬೆಂಕಿಯನ್ನು ಸ್ಪರ್ಶ ಮಾಡ್ತಾರೆ. ಆದ್ರೆ ಇವತ್ತು ನಿಮ್ಮ ಮಗ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಯಾರು ನಿಮ್ಮ ಚಿತೆಗೆ ಬೆಂಕಿಯನ್ನು ಸ್ಪರ್ಶ ಮಾಡಲ್ಲ. ನಿಮ್ಮ ಚಿತೆಗೆ ನೀವೇ ಬೆಂಕಿಯನ್ನು ಕೊಡ್ಲಿಕ್ಕೆ ಇದ್ದೀರಿ, ಚಿತೆಗೆ ನೀವೇ ಬೆಂಕಿಯನ್ನು ಸ್ಪರ್ಶ ಮಾಡ್ಲಿಕ್ಕಿದ್ದೀರಿ. ಅಂತಹ ಕಾರ್ಮಿಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಪ್ರೀತಿ ಬಂದ್ರೆ. ಹಾಗಾಗಿ ವಿಷಕಂಠ ಅಂತ ಹೇಳಿದ್ರೆ ಮಂಜುನಾಥ, ಅವನ ಹತ್ರ ಬಂದು, ಮಂಜುನಾಥ ನನ್ನ ವಿಷವನ್ನ ಸುಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಅಮಲಿಲ್ಲದ ದುಶ್ಚಟವಿಲ್ಲದ ಬದುಕನ್ನು ಕೊಡು, ನನ್ನನ್ನ ಒಳ್ಳೆ ವ್ಯಕ್ತಿಯಾಗಿ ರೂಪಿಸು ಅಂತೇಳಿ ದೇವರಲ್ಲಿ ಬೇಡಿಕೊಂಡು ಇಲ್ಲಿಂದ ಪ್ರೀತಿ ಬಂದ್ರೆ ಲೈನ್ ಅಲ್ಲಿ ಹೋಗ್ಲಿಕ್ಕಿದೆ. ಹೋಗುವಾಗ ಸಮಿತಿ ಅಧ್ಯಕ್ಷರು, ಗೌರವಾಧ್ಯಕ್ಷರು ಸೀತಾರಾಮ ದೇವರಿಗೆ, ನಾಗರಾಜನಿಗೆ, ಸುಬ್ರಹ್ಮಣ್ಯನಿಗೆ, ಯೇಸು ಕ್ರಿಸ್ತನಿಗೆ ಈ ರೀತಿಯ ಘೋಷಣೆಯನ್ನು ಜೈಕರ್ ಹಾಕೊಂಡು ಹೋಗ್ಲಿಕ್ಕಿದೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ, ವ್ಯವಸ್ಥಾಪನಾ ಸಮಿತಿ ಗೌರವಾಧ್ಯಕ್ಷ
ಅಧ್ಯಕ್ಷರಿಗೆ, ಯೋಜನೆಯ ಕಾರ್ಯಕರ್ತರಿಗೆ, ಮೇಲ್ವಿಚಾರಕ ಮಿತ್ರರಿಗೆ, ಸ್ವಯಂ ಸೇವಕ ಬಂಧುಗಳಿಗೆ, ಸೇವಾ ಪ್ರತಿನಿಧಿಗಳಿಗೆ, ಒಕ್ಕೂಟದ ಅಧ್ಯಕ್ಷರುಗಳಿಗೆ, ಸ್ವಯಂ ಸೇವಕ ಮಿತ್ರರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ನವಜೀವನದ ಮಿತ್ರರಿಗೆ, ಶಿಬಿರಾರ್ಥಿ ಬಂಧುಗಳಿಗೆ ಈ ರೀತಿಯ ಜಯಕಾರವನ್ನು ಹಾಕೊಂಡು ಹೋಗ್ಲಿಕ್ಕಿದೆ. ನಂತರ ಧಿಕ್ಕಾರ 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 ಧಿಕ್ಕಾರ. ಯಾಕೆ ಹೆಂಡಸರ ಧಿಕ್ಕಾರ ನೀವು ಮಾತ್ರ ಅಲ್ಲ, ಬಾಕಿಯವರು ಬಹುಶಃ ನಾವು ಧಿಕ್ಕಾರ 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 ಧಿಕ್ಕಾರ. ಮದ್ಯಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ನರಳಿ ನರಳಿ ಸಾಯಬೇಡಿ, ನರಳಿ ನರಳಿ ಸಾಯಬೇಡಿ, ಮದ್ಯಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ನರಳಿ ನರಳಿ ಸಾಯಬೇಡಿ, ಮದ್ಯಪಾನ ಮಾಡಬೇಡಿ. ನಿಮಗೆ ಬೇಕಾ? ಮತ್ತೆ ಯಾಕೆ ಹೀಗೆ ನೋಡಿ, ಮದ್ಯಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ನರಳಿ ನರಳಿ ಸಾಯಬೇಡಿ. ಧಿಕ್ಕಾರ 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 ಧಿಕ್ಕಾರ. ಅಲ್ಲೊಬ್ರು ನೋಡ್ತಾ ಇದ್ದಾರೆ, ನಾನು ಧಿಕ್ಕಾರ ಹಾಕುವುದಾ ಬೇಡ? ಹಂಚಬೇಡಿ, ಮದ್ಯಪಾನ ಹಂಚಬೇಡಿ, ನರಳಿ ನರಳಿ ಸಾಯಬೇಡಿ, ಮದ್ಯಪಾನ ಹಂಚಬೇಡಿ, ಮದ್ಯಪಾನ ಹಂಚಬೇಡಿ, ನರಳಿ ನರಳಿ ಸಾಯಬೇಡಿ, ಮದ್ಯಪಾನ ಹಂಚಬೇಡಿ, ನರಳಿ ನರಳಿ ಸಾಯಬೇಡಿ. ಧಿಕ್ಕಾರ 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 ಧಿಕ್ಕಾರ. ಕುಡಿತದ ಬಾಲು, ಕುಡಿತದ ಬಾಲು, ಕುಡಿತದ ಬಾಲು, ಕುಡಿತದ ಬಾಲು, ನಾಯಿಯ ಬಾಲು, ನಾಯಿಯ ಬಾಲು, ನಾಯಿಯ ಬಾಲು, ಕುಡಿತದ ಬಾಲು, ಕುಡಿತದ ಬಾಲು. ಧಿಕ್ಕಾರ 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 ಧಿಕ್ಕಾರ. ಈ ರೀತಿಯ ಘೋಷಣೆ ಕೊಡಬೇಕು. ಸರಿ, ಈಗ ದೇವರ ಪದತಲದಲ್ಲಿ ಉಳಿತಿರೋ ದೀಪವನ್ನು ಗೋವಿಂದನಿಗೆ ಗೋವಿಂದ. ಮಂಜುನಾಥ ಸ್ವಾಮಿಕ್ಕೆ, ಮಂಜುನಾಥ ಸ್ವಾಮಿಕ್ಕೆ. ಸರಿ,
ನನಗೆ ನಾನು ಉಪಯೋಗಕಾರಿಯಾಗಿ ಬಾಳಿ ಬದುಕುತ್ತೇನೆ. ದೇವ ನನ್ನಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನು ಮತ್ತು ನನ್ನಿಂದ ಬದಲಿಸಲಾಗುವ ಸಂಗತಿಗಳನ್ನು ಬದಲಿಸಲು ಧೈರ್ಯವನ್ನು ಹಾಗೂ ಇವುಗಳೊಳಗಿನ ತಾರತಮ್ಯವನ್ನ ತಿಳಿದುಕೊಳ್ಳುವ ಜಾಣ್ಮೆಯನ್ನು ದಯಪಾಲಿಸು. ಓ ಮಂಜುನಾಥನೇ, ಓ ಅನ್ನದಾತನೇ, ಓ ವಿಷಕಂಠನೇ, ನನಗೆ ಪ್ರಾಣಮುಕ್ತ ಬದುಕನ್ನ, ಅಮಲಿಲ್ಲದ ಬದುಕನ್ನ, ದುಶ್ಚಟವಿಲ್ಲದ ಬದುಕನ್ನ ಕರುಣಿಸು. ನನ್ನ ಎಲ್ಲ ಅಮಲಿನ ಆಸೆಯನ್ನ, ನನ್ನೆಲ್ಲ ದುಶ್ಚಟದ ಆಸೆಯನ್ನ ಈ ಚಿತೆಗೆ ಹಾಕಿ ಭಸ್ಮ ಮಾಡುತ್ತಿದ್ದೇನೆ. ನನಗೆ ಹೊಸ ಬದುಕನ್ನ ಕರುಣಿಸಿ. ಶ್ರೀ ಮಂಜುನಾಥ ಸ್ವಾಮಿಯ ಪಾದಚರಣೆ ಗೋವಿಂದನಿ ಗೋವಿಂದ, ಗೋವಿಂದನಿ ಗೋವಿಂದ, ಗೋವಿಂದನಿ ಗೋವಿಂದ, ಸ್ವಾಮಿಯ ಪಾದಚರಣೆ ಗೋವಿಂದನಿ ಗೋವಿಂದ, ಗೋವಿಂದನಿ ಗೋವಿಂದ. ಬ್ಯಾಂಡ್ ಹೋಗೋಣ
ಬೇಕು ಅಂತಿದ್ರೆ ನಮ್ಮ 853 ಶಿಬಿರದ ಮುಖಾಂತರ ಭಾಗವಹಿಸಿ ಕುಡಿತ ಬಿಟ್ಟಂತ ನವಜೀವನದವರು ಒಬ್ಬ ವೇದಿಕೆ ಬನ್ನಿ. ನವಜೀವನದವರು ಎಲ್ಲ ನವಜೀವನದವರು ಹಿರಿಯ ಕಿರಿಯ ನವಜೀವನದವರೆಲ್ಲ ವೇದಿಕೆ ಬನ್ನಿ. ಎಲ್ಲ ಸಮಾಜ ಮುಖ್ಯವಾಹಿನಿಗೆ ಬಂದು ಅಸಾಧ್ಯವಾದನ್ನ ಸಾಧಿಸಿದಂತಹ ಮಹಾನ್ ಶಕ್ತಿಗಳು ಪಶುಪ್ರೀತ್ಯ ಬಂಧುಗಳೇ. ಇವರೆಲ್ಲರ ಹೆಸರು AKJJ ವೇದಿಕೆ ಎನ್ನುವಂತಹ ಫೇಸ್ಬುಕ್ ನಲ್ಲಿ ಲಭ್ಯ ಇದೆ. ಹಾಗೇನೆ www ಜನಜಾಗೃತಿ ಅಂತೇಳಿ ಹುಡುಕಿದ್ರೆ ವೆಬ್ ಅಲ್ಲಿ ಕೂಡ ಯಾರು 54,000 ಜನ ಕುಡಿತ ಬಿಟ್ಟವರಿದ್ದಾರೆ ಅವರ ಹೆಸರು ನೆಟ್ಟಿನಲ್ಲಿ ಲಭ್ಯ ಇದೆ. ಜೊತೆಗೆ ಕುಡಿತ ಬಿಟ್ಟವರ ಪುಸ್ತಕ ಇದೆ. ಕುಡಿತ ಬಿಟ್ಟು ಉತ್ತಮ ಜೀವನ ಮಾಡ್ತಿರುವವರ ಹೆಸರನ್ನು ಬರೆದಂತಹ ಪುಸ್ತಕ ಧರ್ಮಸ್ಥಳದಲ್ಲಿದೆ. ಇವರೆಲ್ಲರ ಹೆಸರು ಧರ್ಮಸ್ಥಳದ ಪೂಜ್ಯ ಹೆಗಡೇಜರ ಪುಸ್ತಕದಲ್ಲಿ ದಾಖಲಾಗಿದೆ. ಹಾಗಾಗಿ ಇವರನ್ನ ಪೂಜ್ಯ ಹೆಗಡೇಜ ಅವರು ಪ್ರೀತಿಸುವುದು ಧರ್ಮಸ್ಥಳದ ಹೂಗಳು ಅಂತ ಹೇಳುವುದು. ಅದಕ್ಕೋಸ್ಕರ ಮೊನ್ನೆಯಿಂದ ನಮ್ಮಲ್ಲಿ 54,000 ಜನ ಬಂದಿಲ್ಲ. ಕುಮಟಾ ಹೊನ್ನಾವರ ಬಡ್ಗಳದಲ್ಲಿ ಶಿಬಿರಕ್ಕೆ ಸೇರಿ ಕುಳಿತ ಬಿಟ್ಟಂತಹ ಅದೆಷ್ಟೋ ಜನ ಬಂದಿದ್ದಾರೆ. ಇವತ್ತು ಇಷ್ಟು ಜನ ಉಪಸ್ಥಿತರಿದ್ದಾರೆ. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಿಮ್ಮಲ್ಲಿ ಒಂದು ವಿನಂತಿ ಅಥವಾ ಪ್ರಶ್ನೆ. ಯೋಜನಾಧಿಕಾರಿ ನಮ್ಮ ಸದಸ್ಯರ ಉಪಸ್ಥಿತಿಯಲ್ಲಿ, ಅಧ್ಯಕ್ಷ ಗೌರವಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಒಂದು ಪ್ರಶ್ನೆ. ಇವರ ಜೀವನ ನಿಮಗೆ ಬೇಕು ಅಂತಿದ್ರೆ ಅಥವಾ ಪೂಜ್ಯ ಹೆಗಡೇಜ್ ಅವರ ಕುಳಿತ ಬಿಟ್ಟ ಹೆಸರು ಯಾವ ಪುಸ್ತಕ ದಾಖಲಾಗಿದೆಯಾ ಆ ಪುಸ್ತಕದಲ್ಲಿ ನಿಮ್ಮ ಹೆಸರು ದಾಖಲಾಗಬೇಕು ಅಂತಿದ್ರೆ ಅಥವಾ ಜನಜಾಗೃತಿಯ ವೆಬ್ ನಲ್ಲಿ ನಿಮ್ಮ ಹೆಸರು ಸೇವ್ ಆಗಬೇಕು ಅಂತಿದ್ರೆ ಪ್ರೀತಿಯ ಬಂಧುಗಳೇ, ಇವತ್ತು ನೀವು ನವಜೀವನಕ್ಕೆ ಬಂದ್ರೆ ಮಾತ್ರ ಅದು ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವರಂತ ಜೀವನ ನಿಮಗೆ ಬೇಕು ಅಂತಿದ್ರೆ ಮಾತ್ರ, ಇವರಂತ ಜೀವನ ಬೇಕು ಅಂತಿದ್ರೆ ಮಾತ್ರ ಮಧ್ಯಾಶ್ರಮಿಗೆ ಸದ್ಗತ್ ಕೊಡುವಂತ ಕಾರ್ಯಕ್ರಮ ಮುಂದೆ ನಡೀತದೆ. ಅದು ಹೇಗೆ ಅಂತ ಹೇಳಿದ್ರೆ, ಮಂಜುನಾಥ ಸ್ವರೂಪಿ ಕಲಶ ಅಲ್ಲಿ ದೇವರ ಅಡಿಯಲ್ಲಿದೆ. ಆ ಕಲಶದಲ್ಲಿ ಧರ್ಮಸ್ಥಳದ ತೀರ್ಥ ಎನ್ನುವಂತ ನಂಬಿಕೆ ನಮ್ಮಲ್ಲಿದೆ. ಅದನ್ನ ನಿಮಗೆ ನಮ್ಮ ಯೋಜನಾಧಿಕಾರಿಗಳ ಧರ್ಮಸ್ಥಳ ಪ್ರತಿನಿಧಿ ಹಾಕುವ ಮುಖಾಂತರ, ಹಾಗೆಯೇ ಮಂಜುನಾಥ ಸ್ವಾಮಿ ಭಜಿಸಿದ ಜಪಿಸಿ ನೆನೆಸಿದ್ದೇವೆ. ಆ ಪ್ರಸಾದವನ್ನ ಗೌರವಾಧ್ಯಕ್ಷರು ಕೊಡ್ತಾರೆ. ಕುಂಕುಮವನ್ನ ನಮ್ಮ ಸಮಿತಿಯ ಅಧ್ಯಕ್ಷರು ಹಂಚ್ತಾರೆ. ಆಗ ಮಧ್ಯಾಶ್ರಮಿಗೆ ಸದ್ಗತಿ ಸಿಗ್ತದೆ, ನಿಮಗೆ ಹೊಸ ಬದುಕು ಪ್ರಾಪ್ತಿ ಆಗ್ತದೆ. ಅದನ್ನು ಮಾಡಬೇಕು ಅಂತಿದ್ರೆ ಒಂದು ಪ್ರಶ್ನೆ, ನಿಮಗೂ ಕೂಡ ಇಂತಹ ಬದುಕು ಬೇಕಾ ಅಥವಾ ಬೇಡವಾ? ಬೇಕಾ? ಇವರ ಹಾಗೆ ಧರ್ಮಸ್ಥಳ ಪೂಜ್ಯ ಹೆಗಡೇಜಿ ಅವರ ಕುಡಿತ ಬಿಟ್ಟವರ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನು ಕೂಡ ದಾಖಲು ಮಾಡಬಹುದಾ? ಮಾಡಬಹುದಾ? ಸೇರ್ಪಡೆ ಮಾಡಬಹುದಾ? ಸೇರ್ಪಡೆಗೊಳಿಸಬಹುದಾ? ಗ್ಯಾರಂಟಿ, ಗ್ಯಾರಂಟಿ. ಧರ್ಮಸ್ಥಳದ ಮೂರು ಮಾತಿಗೆ ಸರಿಯಾಗಿ ನಿಮ್ಮ ಹೆಸರನ್ನ ಧರ್ಮಸ್ಥಳದಲ್ಲಿ ಬರಿಬಹುದಲ್ವಾ? ಬರಿಬಹುದಲ್ವಾ? ಗ್ಯಾರಂಟಿ, 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 ಗ್ಯಾರಂಟಿ ಅಲ್ವಾ? ಸರಿ, ಹಾಗಾದ್ರೆ ಧರ್ಮಸ್ಥಳ ಸ್ವರೂಪಿ ತೀರ್ಥವನ್ನ ನಮ್ಮ ಯೋಜನಾಧಿಕಾರಿಗಳಿಂದ ತಲೆಗೆ ಹಾಕ್ತಾರೆ. ಪವಿತ್ರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಗಳಾಗೋಣ. ಈಗ ಮಂಜುನಾಥ ಸ್ವರೂಪಿ ನಿನ್ನ ನಾಮ ಭಜಿಸುವ ನಾಲಿಗೆಯೇ ನಿರ್ಮಲ. ನಿನ್ನ ಜ್ಞಾನವೋ ಅಲ್ಲೇ ಧರ್ಮಸ್ಥಳ, ನಿನ್ನ ಜ್ಞಾನವೋ ಅಲ್ಲೇ ಧರ್ಮಸ್ಥಳ. ನಿನ್ನ ನಾಮ ಭಜಿಸುವ ನಾಲಿಗೆಯೇ ನಿರ್ಮಲ, ನಿನ್ನ ನಾಮ ಭಜಿಸುವ ಸ್ಥಳ, ನಿನ್ನ ನಾಮ ಭಜಿಸುವ ನಾಲಿಗೆಯೇ ನಿರ್ಮಲ. ಎಲ್ಲಿ ನಿನ್ನ ಜ್ಞಾನವೋ ಅಲ್ಲೇ ಧರ್ಮಸ್ಥಳ. ಗಣತೆಯೆಂದಿಗೂ ನಿನ್ನ ಪಾದ ಆಶ್ರಯ, ಲೋಕವೆಲ್ಲ ನಿನ್ನಯ ದಿವ್ಯ ಭವ್ಯಾಲಯ. ಗಣತೆಯೆಂದಿಗೂ ನಿನ್ನ ಪಾದ ಆಶ್ರಯ, ಪಾರ್ವತಿ ಮನೋಪ್ರಿಯ ನಿನ್ನ ರೂಪ ತೋರೆಯ.
ಸುಭಾಷಿವ ಮನದಿ ನಿನ್ನ ರೂಪವ ಜನಿಸ ಸುಲಭವಾದ ಮಾರ್ಗವ ಮೋಕ್ಷಧಾಮ ಸೇರುವ ಸುಲಭವಾದ ಮಾರ್ಗವ ಸೋಲು ಬೆಣ್ಣವರು ಬರಬೇಕು. ಪ್ರೀತಿಯ ಪ್ರಸಾದವನ್ನ ನೀಡ್ತಾ ಇದ್ದೇವೆ. ಶ್ರೀಮಂತ ಸ್ವಾಮಿ ಗೋವಿಂದನಿ ಗೋವಿಂದ. ಈಗ ಅಧಿಕೃತವಾಗಿ ನಿಮ್ಮನ್ನ ನವಜೀವನಕ್ಕೆ ಸ್ವಾಗತ ಮಾಡುವಂತ ಕಾರ್ಯಕ್ರಮ. ಶಿಬಿರಾರ್ಥಿ ಅಧ್ಯಕ್ಷ ವೇದಿಕೆ ಬರಬೇಕು. ಶಿಬಿರದ ಅಧ್ಯಕ್ಷ ವೇದಿಕೆ ಬರಬೇಕು. ನಿಮ್ಮ ಹತ್ರ ಕಳಿಸ್ತೇವೆ. ಆಗ ನೀವು ಪ್ರೀತಿಯಿಂದ ಅವರನ್ನ ಸ್ವಾಗತಿಸಿ ಎತ್ತಿ ಕುಣಿದಾಡಿ. ಈಗ ಶ್ರೀಮಂತ ಸ್ವಾಮಿ ಗೋವಿಂದನಿ ಗೋವಿಂದ ಗೋವಿಂದನಿ ಗೋವಿಂದ ಗೋವಿಂದನಿ ಗೋವಿಂದ ಗೋವಿಂದನಿ ಗೋವಿಂದ ಗೋವಿಂದನಿ ಗೋವಿಂದ. ಜೀವನ
ಮಾಡಿದರೆ ರೈತನ ಸುಖದ ಬಿಡದೆ ಹಾಲು ಬಿಟ್ಟ ವಿಮಾನವು ಆಕಾಶಕ್ಕೆ ರೇಡಿಯೋದಲ್ಲಿ ಬಾಲ ಸಂಗೀತ ಕೇಳಿ ಭುವಿ ಕಿವಿ ಸವಿ ಹೇಗಿತ್ತು ಶಕುಂತಲೆಗೆ ಹ್ಯಾಂಡ್ಸಮ್ ಕಿಂಗ್ ದುಷ್ಯಂತನ ಫಸ್ಟ್ ಟೈಮ್ ಟಚಿಂಗ್ ಆದಾಗೇನಾಯ್ತು ಮಂಜುನಾಥ ಸ್ವಾಮಿಗೆ, ವೀರೇಂದ್ರ ಹೆಗಡೆ ಅವರಿಗೆ, ಸಮಿತಿ ಅಧ್ಯಕ್ಷರಿಗೆ, ಗೌರವ ಅಧ್ಯಕ್ಷರಿಗೆ, ಯೋಜನಾಧಿಕಾರಿಗಳಿಗೆ, ನವಜೀವನ ಬಂಧುಗಳಿಗೆ, ಒಕ್ಕೂಟದವರಿಗೆ, ಸೇವಾ ಪ್ರತಿನಿಧಿಗಳಿಗೆ, ಮೇಲ್ವಿಚಾರಕ ಮಿತ್ರರಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಊರಿನ ತಾಯಂದಿರಿಗೆ, ನನ್ಮೆಯ ಮಕ್ಕಳಿಗೆ